ಏನ ಕೇಳೋದು ನಮ್ಮ ತಂಗಿಗೆ ಒಂದು ಸಣ್ಣ ಪ್ರಶ್ನೆಯಪ್ಪ. ಏನ್ರಿ ಗೌಡ್ರ? ಈ ಕಾಳಿಕಾದೇವಿ ಮುಂದ ಪೋತರಾಜ ಬಂದ ಆಡ್ತಾನ ತಮಗೆಲ್ಲರಿಗೂ ಗೊತ್ತ. ಹಾ 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 ಪೋತರಾಜ ಇವ ಗಂಡಸ ಮಗ. ಹೌದಪ್ಪ ಹೌದು. ಹೌದಾ? ಹೌದು. ಪೋತರಾಜನ ಮಗಕ್ಕ ನಾನಾ ರೀತಿ ಬಣ್ಣ ಹಚ್ಕೊಂಡು ಬರ್ತಾನ. ಹೌದಪ್ಪ. ಹೌದಾ? ಆ ಪೋತರಾಜ ಅಟ್ಟಿ ಎಲ್ಲಾ ಬಣ್ಣ ಧರಿಸಲಿಕ್ಕೆ ಏನ ಕಾರಣ? ಹೌದಪ್ಪ. ಒಂದು ಹಿನ್ನೆಲೆ ಇರ್ತದ ಅದಕ್ಕೆ. ಕಾರಣ ಬೇಕಲ್ಲ. ಆ ಪೋತರಾಜ ಬಣ್ಣ ಧರಿಸಲಿಕ್ಕೆ ಏನ ಕಾರಣ? ಇನ್ನೊಂದು ತಾವೆಲ್ಲರೂ ನೋಡಿರಿ, ಮೇನ್ ಪ್ರಶ್ನೆ ಇಲ್ಲದ ಏನಪ್ಪ ಮಾತಾ? ಬಣ್ಣದ ಒತ್ತಾಟಿ ದಂಡಿಗುಳಿಲಿ ಹೌದು. ದೇವಿ ಮೆರವಣಿಗೆ ಬರಬೇಕಾದ್ರೂ ಪೋತರಾಜ ದೇವಿ ಮ್ಯಾಗ ಸಿಟ್ಟಿಗೆ ಏರ್ತಿರ್ತ. ಹಾ 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 ನೋಡಿರೇನ್ರಿ? ನಾಲಿಗೆ ಕಡ್ಕೊಳ್ಳೋದು, ದೇವಿಗೆ ಬೈದಂಗೆ ಮಾಡೋದು ಮಾಡ್ತಿರ್ತಾನ. ಫುಲ್ ರಾವ್ ಇರ್ತಾನ, ದೇವಿಗೆ ಬೈದಂಗೆ ಮಾಡ್ತಾನ, ನಾಲಿಗೆ ಕಡ್ಕೊಳ್ಳೋದು ಮಾಡ್ತಾನ, ಲಡ್ ತಗೊಂಡು ಕಟ್ಕೋತಿರ್ತಾನ. ಅವನಿಗೆ ಅಟ್ಟ ಸಿಟ್ಟು ಬರಂಗ ಈ ದೇವಿ ಅವನಿಗೆ ಏನ್ ಮಾಡ್ಯಾಳ, ಅದ್ರ ಹಿನ್ನೆಲೆ ಏನಾಗಿತ್ತು, ಯಾಕ ಆ ದೇವಿಗೆ ಅವ ಬೈದು ಕರ್ಕೊಂಡು ಬರ್ತಾನ? ಹೌದಾ? ಅವ ಬಂದ್ ಬೈದಾಗೆ ದೇವಿ ರಥ ಮುಂದಕ್ಕೆ ಸಾಗ್ತದ, ಅವ ಬರುತ್ತಾನ ದೇವಿ ರಥ ಮುಂದಕ್ಕೆ ಸಾಗ. ಶಬಾಷ್. ನೆಲ್ಲೋಗಿಯ ಒಂದ ಪುಣ್ಯಗ್ರಾಮದ ಗುರು ಹಿರಿಯರಿಗೆ ಹೌದು ಬೂದ್ಯಾಳ ಒಂದ ಸಣ್ಣ ಸಂಘದಿಂದ ಹೌದಪ್ಪ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳಿಕೊಂಡು ಅದಕ್ಕ ಮಾಳವಣ್ಣ ಏನಾತ್ರಿ ಗೌಡ್ರ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತ ಬಹಳ ಚಂದ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಮಾತಾ? ಇಳೆ ನಿಮ್ಮ ದಾನ, ಹೌದ್. ಬೆಳೆ ನಿಮ್ಮ ದಾನ, ದಾನ ಎತ್ತು ನಿಮ್ಮ ದಾನ, ಹೌದ್. ಬಿತ್ತು ನಿಮ್ಮ ದಾನ, ಹೌದು. ನಿಮ್ಮ ದಾನವನ್ನು ಉಂಡು ಹೌದು. ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾ ಕಾಣೆ ರಾಮನಾಥ ಅಂತ ಯಾರು ಹೇಳಿದ್ರಿ ಈ ಮಾತಾ? ಬಾಳ ಚಂದ ಹಿರಿಯಾರು ಹೇಳಿ ಹೋಗ್ಯಾರ. ಜೇಡರ್ ದಾಸಿಮಯ್ಯ ಹೇಳ್ಯಾರು. ಹೌದು. ಯಾಕೆ ಹೇಳ್ಯಾರಪ್ಪ ಈ ಮಾತಾ? ಈ ಮಾತಿನ ತಾತ್ಪರ್ಯ ಹಿಂಗದ. ಏನಪ್ಪ ಈ ಮಾತಿನ ಅರ್ಥ? ಈ ಮರ್ತ್ಯ ಮಂಡಲಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದೀವಿ. ಹೌದು, ಮಾನವ ಜನ್ಮಕ್ಕೆ ಹುಟ್ಟಿ ಬಂದೆವು. ಹೌದಿಲ್ಲ? ಹೌದು. ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಒಂದು ಸೂಕ್ಷ್ಮ ಅಹಂಕಾರ ಬಂದಾದ. ಎಂತದಪ್ಪ ಸೂಕ್ಷ್ಮ ಅಹಂಕಾರ? ಹೊಲ ನಂದು, ಹೌದು. ಮನಿ ನಂದು, ನಂದು, ರೊಕ್ಕ ನಂದು, ಹೌದು. ರೂಪಾಯಿ ನಂದ್, ಆಸ್ತಿ ನಂದ್, ಅಂತಸ್ತು ನಂದು, ಹೆಂಡ್ರ ನನ್ನವಳು, ಮಕ್ಕಳು ನನ್ನವರು, ಮೊಮ್ಮಕ್ಕಳು ನನ್ನವರು. ಹೌದು. ನಂದು 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 ಇದು ಎಲ್ಲ ಹಾ ಹಾ ನಂದಿಂದೇ ಆಗ್ಯಾದ ಅನ್ನುವಂತ ಕಲ್ಪನಾ ಯಾರಲ್ಲಿ ಅದ? ಯಾರಲ್ಲಪ್ಪ? ನಮ್ಮ ನಿಮ್ಮಲ್ಲಿ ತುಂಬ್ಯಾದ. ತುಂಬೇದಪ್ಪ, ತುಂಬೇದ. ಅದಕ್ಕೆ ನಾ ಆತ್ಮೀಯ ಬಂಧುಗಳೇ, ಏನಪ್ಪ ಮಾತಾ? ಒಂದು ಸೂಕ್ಷ್ಮ ವಿಚಾರ ಮಾಡ್ರಿ. ಏನಪ್ಪ ವಿಚಾರ? ಇದು ಎಲ್ಲಾನು ನಂದನ್ನವ್ರಿಗೆ ಹೇಳೋದದ. ಕೆಲವೊಂದಿಟ್ಟು ಮಂದಿ ಇದು ನಿಂದೇಯಪ್ಪ ಅನ್ನೋರು ಅದಾರೆ. ಬಾಗಿ ಹೋಗೋರು ತುಸು ಮಂದಿ ಅದಾರು. ಹೌದಿಲ್ಲ? ಚಟ್ಟದ ಹೋಗೋರು ತುಸು ಮಂದಿ ಅದಾರು. ತಮ್ಮ, ಹಾ ಹಾ ಈ ಮಾತಿಗೆ ಒಂದು ಮಾತದ. ಏನಪ್ಪ? ಈ ಕೆಟ್ಟ ಕಲಿಯುಗದೊಳಗ ಹೌದು. ನೆಟ್ಟಗ ನಡೆದ್ರು ಒಂದು ತಪ್ಪಿ, ಬಾಗಿ ನಡೆದ್ರು ಒಂದು ತಪ್ಪಿ. ಯಾಕೆಪ್ಪ? ಯಾಕ? ಯಾವ ನೆಟ್ಟಗ ನಡಿತಾನ ಅವಾಗ ಏನತ್ತಾರು? ಆ ಮಗನಲ್ಲಿ ಸೊಕ್ಕ ಬಾಳದ್ ನೋಡ. ಕಂಡಪಟ್ಟು ಸೊಕ್ಕ ಬಂತ ಮಗ ಮೊಮ್ಮಕ್ಕಟ್ಯಾಗ. ಯಾವ ನೆಟ್ಟಗ ನಡಿತಾನ ಹಾ ಹಾ ಅವನಿಗೆ ಸೊಕ್ಕ ಅದತ್ತ. ಹೌದ್ ಅತ್ತಾರ. ನನಗೆ ಯಾಕೋ ಸೊಕ್ಕ ಬಹಳ ಅದಂದಾರಪ್ಪ, ನಾ ನೆಟ್ಟಗ ನಡಿಬೇಡದು, ಜನಕ್ ಭಾಗಿ ನಡಿಬೇಕತಿ. ಯಾವ ಭಾಗಿ ನಡಿತಾನ ಅವಾಗ ಏನತ್ತಾರ? ಇದೇ ಮಂದಿ ಅವ ಡೂಗಿದ್ದಂಗ ಕಾಣ್ತಾನ. ತೂಗಿದ್ದಂಗ ಕಾಣ ಸೊಂಟ ಮುರ್ಕ. ಹೌದಿಲ್ರಿ? ಹೌದು. ನೆಟ್ಟಗ ನಡೆದ್ರ ಸೊಕ್ಕತ್ತಾರ, ಭಾಗಿ ನಡೆದ್ರ ಡೂಗತ್ತ. ಹೆಂಗ ನಡೆದ್ರು ಒಂದ್ ಹೆಸರು ಬರುದೇ ಈ ಜಗತ್ತದೊಳಗ. ಹೌದಾ? ನೀವು ಹೆಂಗೆ ನಡೀರಿ, ಹಾ ಹಾ ಒಂದ್ ಹೆಸರು ನಿಮಗ ಇದ್ದಿದ್ದೆ. ಹೌದಪ್ಪ ಹೌದು. ಅದಕ್ಕ ತಮಗೆಲ್ಲರಿಗೆ ತಿಳಿಸುವುದಾದ ಮಾತ. ಏನಪ್ಪ ಮಾತಾ? ಏನು ನಿಮ್ಮದು ಹೊಲ ನಿಮ್ಮದು, ಮನೆ ನಿಮ್ಮದು, ರೊಕ್ಕ ನಿಮ್ಮದು, ರೂಪಾಯಿ ನಿಮ್ಮದು, ಆಸ್ತಿ ಅಂತಸ್ತು, ಬೆಳ್ಳಿ ಬಂಗಾರ, ಧಾನ್ಯ ದೌಲತ್ತ, ಹೌದು. ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ನಿಮ್ಮದಿಂದೇ ಆಗ್ಯಾದ. ಹೌದಪ್ಪ ಹೌದು. ಇದು ಸತ್ಯ. ಹಾ ಹಾ ಎಲ್ಲಾ ನೀವು ದುಡ್ದಿರಿ, ನೀವು ಮಾಡಿರಿ, ಇದು ನಿಮ್ಮದಿಂದೇ ಆಗ್ಯಾದ. ಹೌದಪ್ಪ. ಇದರಲ್ಲಿ ಒಂದು ಮಾತು ಹೇಳುವುದದ. ಏನ್ರಿ ಗೌಡ್ರ ಮಾತಾ? ಎಲ್ಲಾ ಇದು ನಿಮ್ಮದಿಂದೆ ಇದ್ದಿದ್ದೇ ಕರೆ ಆದ್ರ. ಹಾ ಹಾ ಎಲ್ಲಾ ನಿಮ್ದಿಂದೆ ಇದ್ದಿದ್ದೇ ಕರೆ ಆದ್ರ ಹೌದಪ್ಪ ಹೌದು.
ಯಾರು ಏನೇನ ಗಳಿಸಿಟ್ಟಿರಿ ಎಲ್ಲಾರಿಗೆ ಸುಖದಾಗ ಇಟ್ಟೀರಿ. ಇಟ್ಟೀರಿ. ಹೌದಿಲ್ಲ? ಹೌದು. ಮಕ್ಕಳಿಗೆ ಮದುವೆ ಮಾಡಿ ಸ್ವಸ್ಥ್ಯಾರ ತಂದವರು ನೀವೇ, ಅದು ನಿಮ್ಮದಿಂದೇ ಆಗ್ಯಾದ. ಆಗ್ಯದ ಮುಂದ ಮೊಮ್ಮಕ್ಕಳು ಹುಟ್ಟ್ಯಾವ. ಹೌದು, ಹುಟ್ಟ್ಯಾವ. ಯಾರಿಗೆ ಬಿಟ್ಟಿದ್ದಲ್ಲ. ಹಾ ಹಾ ಭಾರದ ಬಪ್ಪದ ಯಾರಿಗೆ ತಪ್ಪದು. ಹೌದು. ಹುಟ್ಟುವುದು ಸಾವುದು, ಸಾಯುವುದು ಹುಟ್ಟುವುದು ಇದು ಇದ್ದಿದೆ. ನಡ್ದದ್ ಹಿಂಗೆ ಇದು. ಹಂಗ ಎಲ್ಲಾರಿಗೆ ಬಂದಂಗ ನಿಮಗ ಒಂದು ದಿನ ಬರ್ತದೆ. ಹೌದಪ್ಪ, ಹೌದು. ಹೌದಾ? ಹಾ ಹಾ ಎಟ್ಟು ಗಳಿಸಿರಿ ನೋಡು. ಹಾ ಹಾ ಅದು ನಿಮ್ ಮುಂದೆ ಅದ. ಐತಿ. ನೀವು ಅದೇ ಜಾಗದಾಗ ಅದೇರಿ. ಹೌದಪ್ಪ. ಯಾರೆಲ್ಲ ನನ್ನವರಂದಿರಿ, ಹಾ ಹಾ ನಿಮ್ಮ ಸಂಗಾಟೆ ಅದಾರ. ಅದಾರ. ಖರೆ ಇವ್ರು ನನ್ನವರು ನಿಮ್ಮವ್ರು ಏನ್ ಅಂದ್ ನಡೆದಿರಲ್ಲ, ಹಾ ಹಾ ಅವ್ರು ಎಲ್ಲಿ ಮಟ್ಟ ನಿಮ್ ಬೆನ್ನ ಹತ್ತಿ ಬರ್ತಾರ. ಎಲ್ಲಿ ಮಟ್ಟಪ್ಪ? ಹೋಗಿ ಒಂದು ಜಾಗಕ್ಕೆ ನಿಮಗ ಮುಚ್ಚು ಮಟ್ಟ ಅಟ್ಟೆ ನಿಮ್ ಸಂಗಾಟ. ಅವರು ಕುಣಿತನ ಅಟ್ಟೆ ಏನಲ್ಲಿ ಮುಚ್ಚಿ ಬಂದ್ರು, ಹಾ ಹಾ ಯಾರು ನಿಮ್ಮವರಲ್ಲ, ಯಾವಾದು ನಿಂದಲ್ಲ, ಮತ್ ಯಾವಾದು ನಿಂದ ಅಲ್ಲ ಅನ್ನೋದು ನಿನಗ ಗೊತ್ತಿದ್ರು ಸಹಿತ ಯಾಕೆ ಇದನ್ನ ನಂದತ್ತೀರಿ ಅಂತ ಕೇಳ್ತಾರ ಅವರು ಜೇಡರ ದಾಸಿ. ಹೌದಪ್ಪ, ಹೌದು. ಅದಕ್ಕೆ ನಾ ಆತ್ಮೀಯ ಬಂಧುಗಳೇ, ಹಾ ಹಾ ಇದು ನಂದು ನಂದು ಅನ್ನೋದಕ್ಕಿಂತ ಎಲ್ಲಾ ನಿಂದು ನಿಂದು ಎಂದು ಅದು ಎಲ್ಲಾ ನಿಂದಿಂದೆ ಆಗ್ಯದ ತಾಯಿ. ಹಾ ಹಾ ನೀ ಕೊಟ್ಟಿದೆ ಅಂತ ಹೇಳಿ ಯಾವ ನಡಿತಾನ, ತೊಡಿ ಮರಿ ಮಾಡಿ ಯಾವ ಊಟ ಮಾಡ್ತಾನ, ಅವನಿಗೆ ತಾಯಿ ಸದಾ ಬೆನ್ನಿಂದ ಇದ್ದು ಕಾಯ್ತಾಳ ಅನ್ನುವಂತ ಮಾತನ್ನ ಹೇಳುತ್ತಾ. ಹೌದಪ್ಪ, ಹೌದು. ಇರ್ಲಿ, ಯಾಕಪ್ಪ ಅಂತಂದ್ರ ಯಾಕ್ರಿ? ಬಹಳ ಚಂದ ಒಂದ ದೇವಿಯ ಜಾಗರಣ ಕಾರ್ಯಕ್ರಮ ನಡೆದಾವ ಸುಗಮವಾಗಿ. ಇರ್ಲಿ, ಯಾರ ಪಾಲಿಗೆ ಏನು ಬರ್ತದ ಅದನ್ನ ಭೋಗಿಸೋದದ. ಹೌದಪ್ಪ, ಹೌದು. ಯಾರ ಪಾಲಿಗೆ ಏನ್ ಬರ್ತದ, ಏನು ಬರ್ತದ ಅದು ಭೋಗಿಸೋದಿ. ಹೌದಪ್ಪ, ಹೌದು. ನೋಡ್ರಿ, ಎಲ್ಲಾನು ನಮಗ ತಿಳಿದಾದೆ, ಹೌದು, ಗೊತ್ತದ. ಖರೆ ನಮ್ಮ ಪ್ರಾರಬ್ಧ ಏನಾದ ಅನ್ನೋದು ನಮಗ ಗೊತ್ತಿದೆ. ಹೌದು. ಹಣೆ ಬರೇ ಅವ ಬ್ರಹ್ಮದಾನ. ಹಾ ಹಾ ಖರೆ ಬ್ರಹ್ಮಗೆ ಗೊತ್ತಿಲ್ಲ ಅವನ ಹಣೆ ಬರದಾಗ ಏನಾಗ್ಯದ. ಹೌದಪ್ಪ, ಹೌದು. ಬ್ರಹ್ಮಗನು ಗೊತ್ತಿಲ್ಲ. ಹೌದು. ಖರೆ ತನ್ನ ರುಂಡ ತಾನೇ ಕಡ್ಕೊಂಡಾನ ಬ್ರಹ್ಮ. ಎಲ್ಲಾರ ಹಣೆ ಬರೀತಾನ. ಹೌದು. ಖರೆ ಅವನ ಹಣೆ ಬರದಾಗ ಏನದ ಅನ್ನೋದು ಅವನಿಗೆ ಗೊತ್ತ. ಇದು ಪ್ರಾರಬ್ಧ ತಾರ. ಹೌದಪ್ಪ, ಹೌದು. ಇದು ಪ್ರಾರಬ್ಧ. ನೀವು ಮಾಡಂಗೆ ಮಾಡ್ರಿ, ಎಷ್ಟು ಪ್ರಯತ್ನ ಮಾಡ್ತೀರಿ ಮಾಡ್ರಿ, ಖರೆ ಅದು ಆಗಂಗೆ ಆತ. ಹೌದಪ್ಪ, ಹೌದು. ನೀವು ಎಟ್ಟೇ ಮಾಡ್ರಿ, ಆಗಂಗೆ ಪ್ರಾರಬ್ಧ ನಿಮ್ಮ ಭೋಗದೊಳಗ ನಿಮ್ಮ ಹಣೆ ಬರದೊಳಗೆ ಏನ ಬರದದ, ಹೌದು, ಅದರಂತೆ ಆತದ. ಅದನ್ನ ತಪ್ಪಿಸ್ಲಿಕ್ಕ ಯಾರಿಂದನೂ ಸಾಧ್ಯ ಇಲ್ಲ. ಹೌದಪ್ಪ, ಹೌದು. ಇರ್ಲಿ, ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದ್ರು, ಹೌದು, ತಂಗಿ ಕಂಪನಿ ಬಹಳ ಚಂದ ತಮಗೆಲ್ಲರಿಗೆ ಒಂದ ಅನುಭವ ಆಗುವಂತ ಮಾತನ್ನ ಹೇಳಿ ಒಂದು ಭಕ್ತರು ಒಂದು ದೇವ್ರ, ಭಕ್ತರು ಮತ್ತು ದೇವ್ರ ಹೌದು, ಹಿಂಗ ವಿಷಯವನ್ನ ಇಟ್ಟು ಅಣ್ಣ ಯಾವ ಪಾಲು ಹಿಡಿತಾನ, ಬಿಟ್ಟು ಪಾಲ ಹೌದು ಹಿಡದು ಬೆಳೆಸ್ತೀನಿ ಅತ್ತ ತಂಗಿ ಅಂದಾಳ. ಬಹಳ ಸಂತೋಷದ ಮಾತ. ಸಂತೋಷ. ಹೌದಿಲ್ಲ? ಹೌದು. ಅದಕ್ಕ ಮಾಳವಣ್ಣ, ಏನಾತ್ರಿ ಗೌಡ್ರ? ನಮ್ಮ ಪಾಲಿಗೆ ಯಾವಾದಿರ್ಲಿಪ್ಪ ಅಂತಂದ್ರ ಯಾವ್ದಪ್ಪ ನಮ್ಮ ಪಾಲಿಗೆ? ಜಗತ್ತದೊಳಗ ಭಕ್ತರೇ ದೊಡ್ಡವ್ರು. ಹೌದು. ಭಕ್ತರು ಇದ್ರನೇ ದೇವ್ರ ಶೃಂಗಾರ. ದೇವ್ರ. ಹೌದಿಲ್ಲ? ಹೌದಪ್ಪ, ಹೌದು. ಇದನ್ನ ಎಲ್ಲಿ ಭಕ್ತಿ ಹೆಚ್ಚಾಯ್ತು, ಎಲ್ಲಿ ಭಕ್ತರು ದೊಡ್ಡವ್ರ. ಹೌದಪ್ಪ, ಹೌದು. ಬೇಕಲ್ಲ ತಮಗೆಲ್ಲ ತಿಳಿಯಂಗ ಒಂದು ಮಾತು ಹೇಳುವುದದ. ಏನಪ್ಪ ಮಾತ? ಎಲ್ಲಿಪ್ಪ? ಪಂಡ್ರಾಪುರದೊಳಗ ಇಟ್ಟಲ ರುಕ್ಮಿಣಿ ದೇವಸ್ಥಾನ ತಮಗೆಲ್ಲರಿಗೆ ಗೊತ್ತು. ಹೌದಪ್ಪ, ಹೌದು. ಪಂಡ್ರಾಪುರ. ಹೌದು. ಈ ಪಂಡ್ರಾಪುರ ಇಟ್ಟಲನ ಭಕ್ತಿ ಯಾರು? ಸಂತ ತುಕಾರಾಮ. ಹೌದು, ಸಂತ ತುಕಾರಾಮ. ಎಲ್ಲಿ? ಮಹಾರಾಷ್ಟ್ರದೊಳಗ. ಹೌದಪ್ಪ, ಹೌದು. ಪಂಡ್ರಾಪುರ ಇಟ್ಟಲನ ಭಕ್ತ ಸಂತ ತುಕಾರಾಮ ಪ್ರತಿ ವರ್ಷ ಹೌದು ಪಾದಯಾತ್ರೆ ಮಾಡ್ಕೋತ ಅವ್ರು ಪಂಡ್ರಾಪುರಕ್ಕೆ ಹೋಗವ್ರು. ಒಂದು ಮನಿ ಒಳಗ ಪ್ರಸಾದ ಮಾಡಿ ಮುಂದೆ ಹೋಗುವಂತ ಕಾಯಕ ಯಾರ್ದಿತ್ತಪ್ಪ ಅಂದ್ರ ಸಂತ ತುಕಾರಾಮನ ಬಳಗದಿತ್ತು, ಭಕ್ತ ಬಳಗದಿತ್ತು. ಹೌದಪ್ಪ, ಹೌದು. ವರ್ಷ ಬರಂಗೆ ಬಂದ್ರು. ಸತಿಪತಿ ಬಡತನ ಬಾಳ. ಹೌದು. ಹೇಳ್ತಂದಳು, ಏನಂದಳು? ಅಲ್ರಿ ಇವತ್ತಿಲ್ಲ ನಾಳಿಗಿ
ಪಂಡ್ರಾಪುರಕ್ ಹೋಗು ಮಂದಿ ನಮ್ಮ ಮನೆಗೆ ಬಿನ್ನಕ್ ಬರೋವ್ರ ಅದಾರ. ಹೌದು ಅವ್ರ ಪ್ರಸಾದಕ್ಕೆ ನಾವು ತಯಾರಿ ಮಾಡ್ಕೋಬೇಕಾಗ್ಯದ. ಶಟ್ರ ಅಂಗಡಿಯಾಗ ಹೋಗಿ ಏನೇನ್ ತರುದದ ತಗೊಂಬರ್ರಿ, ಸಂತಿ ತಗೊಂಬರಿ. ತಗೊಂಬರ್ರಿ. ಹೌದು ಹೋಗಿ ಗಂಡಿದ್ದಂತ ನಾವು ಎಲ್ಲಾ ತಗೊಂಡು ಬಂದ. ಹೌದು ಆಯ್ತು, ಪ್ರಸಾದ ತಯಾರಾಯ್ತು. ಆಯ್ತು. ಒಂದ 3-4 ವರ್ಷದ ಮಗ ಅಂಗಳದಾಗ ಆಡ್ಲಕತ್ತದ. ಇಲ್ಲಿ ಪ್ರಸಾದ ತಯಾರು ಮಾಡ್ಯಾರ. ಹೌದು ಊರು ಹೊರಗ ಯಾರು ತುಕಾರಾಮನ ಭಕ್ತ ಬಳಗೆಲ್ಲ ಬರ್ಲಕತ್ತಾನ. ಹೌದಪ್ಪ ಹೌದು. ಅದು ಈ ಸತಿಪತಿಗೆ ಗೊತ್ತಾಯ್ತು. ಹೌದು ಮಗ ಅಂಗಳದಾಗ ಆಡ್ಲಕತ್ತಾನ. ತುಕಾರಾಮ ತನ್ನ ಮಂದಿ ಎಲ್ಲ ಕರ್ಕೊಂಡು ಹೊಂಟಾನ. ಹೌದು. ಮಗ ಆಡ್ಕೋತ ಹೋಗಿ ಹೋಗಿ ಕೆಟ್ಟ ಕಂಟ್ಯಾಗ ಕೈ ಹಾಕದ. ಕಂಟ್ಯಾಗ ಒಂದು ಹಾವು ಕೂತಾದ. ಹರಿ ಹೌದು. ಮಗನ ಪ್ರಾಣ ಹೋಯ್ತು. ಹೌದಪ್ಪ. ಮಗನ ಪ್ರಾಣ ಹೋಯ್ತು. ಸತಿಪತಿ ಇಬ್ರು ದುಃಖ ಮಾಡ್ತಾರ. ತುಕಾರಾಮನ ಮಂದಿ ಎಲ್ಲ ಅಭಿಷೇಕ ಬತ್ತ ಹೇಳಿ ಒಬ್ಬ ಓಡಿ ಬಂದು ಹೇಳ್ದ, ಆ ಖುಷಿನ ಹೆಣ ಒಯ್ದು ಮನ್ಯಾಗ ಮುಚ್ಚು. ಹೌದಪ್ಪ ಹೌದು. ಕಣ್ಣ ನೀರು ಒರೆಸ್ತಾರ. ಖುಷಿನ ಹೆಣ ಒಯ್ದು ಮನ್ಯಾಗ ಮುಚ್ಚು. ಹೌದು. ಅವ್ರು ಎಲ್ಲಾ ಬಂದ್ರು. ಮನೆ ಮುಂದೆ ನೀರಿಟ್ಟಾರ. ತುಕಾರಾಮ್ ಮಹಾರಾಜ್ ಎಲ್ಲಾ ಭಕ್ತಾದಿಗಳಿಗೆ ಹೇಳ್ದ, ಮಾರಿ ತಕ್ಕೋರಿ, ಹೌದು, ಪ್ರಸಾದ ಮಾಡು, ನೀನು ದೂರ ಹೋಗುದು. ಕೈ ಕಾಲ್ ಮರಿ ತಕ್ಕೋರಿ. ಖರೆ ಹಡದ ಕಳ್ಳ ಒಳಗ ಕುದಿಲಕತ್ತದ. ಮನ್ಯಾಗ ಮಗ ಸತ್ತಾನ. ತುಕಾರಾಮರೇ ಮಂದಿ ಹೌದಪ್ಪ ಹೌದು. ಹೆಂಗ ಮಾಡುದು? ಆಯ್ತು, ತಾಯಿ ಎಲ್ಲರಿಗೆ ಪ್ರಸಾದ ನೀಡ್ಕೋತ ಬರುದ್ರಾಗ ಹಡದ ಕಳ್ಳ ಕೇಳಿಲ್ಲ. ಕಣ್ಣಾನ ನೀರು ತಟ್ಟನಂಗ ಕಡದು ತುಕಾರಾಮನ ಅಗಲಾಗ ಬಿತ್ತು. ಸಂತ ತುಕಾರಾಮ ಮ್ಯಾಕೆತ್ತಿ ಮೋತಿ ನೋಡ್ತಾನ. ಹೆಣ್ಣು ಮಗಳ ಕಣ್ಣಾಗ ನೀರು ತುಂಬಿತ್ತೇದೆ. ಹೌದಪ್ಪ ಹೌದು. ತುಕಾರಾಮ್ ಮಹಾರಾಜ ತಾನ, ಏನತ್ತಪ್ಪ ಮಗಳ ಪ್ರತಿ ವರ್ಷ ಬಂದಾಗ ಅಂಗಳದಾಗ ಒಂದು ಕೂಸ ಆಡ್ತಿತ್ತು. ಹೌದು. ಖರೆ ಆ ಕೂಸ ಈಗ ಕಾಣಲಾಗ್ಯಾದ. ಹೌದಪ್ಪ ಹೌದು. ನೋಡ್ರಿ, ಭಕ್ತ ಎಂತ ತ್ರಿಕಾಲ ಜ್ಞಾನಿ ಅದ. ಯಪ್ಪ, ನಮ್ಮ ಪ್ರಾರಬ್ಧ ನಮ್ಮ ಭೋಗದೊಳಗ 4 ವರ್ಷ ಇಟ್ಟು ಈ ಮನ್ಯಾಗ ಇಟ್ಟು, ಹೌದ್, ನಮ್ಮ ಉಡಿಯದೊಳಗ ಆಡಿಸಿ ಲಾಲನೆ ಪಾಲನೆಯನ್ನ ಮಾಡಿ ನಮ್ಮ ಎದಿ ಹಾಲ ಮಗನಿಗೆ ಕುಡಿಸಿ ನೀವು ಬರುವಂತ ಸಂದರ್ಭದೊಳಗ ಪಂಡ್ರಾಪುರದ ಇಟ್ಟಲ್ಲ ನನ್ನ ಮಗನ ಹೆಂಗ ಕೊಟ್ಟಾನ ಕಸ್ಕೊಂದಾನ ಅಂದ್ರ, ಯಪ್ಪ ನನ್ನ ಮಗನಿಗೆ ಹಾವು ಕಡ್ದ ಪ್ರಾಣ ಹೋಗ್ಯಾರ. ಹೌದಪ್ಪ ಹೌದು. ಹಿಂಗದ. ನೀ ಏನ್ ಅಳಬೇಡ ತಾಯಿ. ಹೌದು. ನಿನ್ನ ಪ್ರಾರಬ್ಧ ಹಂಗಿಲ್ಲ. ನೀ ತಿಳಿದಂಗ ನಿನ್ನ ಪ್ರಾರಬ್ಧ ಇಲ್ಲ. ಹೌದಪ್ಪ ಹೌದು. ಹೋಗಿ ಎಲ್ಲ ತಗೊಂಬ. ನಿನ್ನ ಮಗ ಕೂಸಿರ ತಗೊಂಡು ಬಾ. ತಗೊಂಡು ಬಂದಳು. ಹೌದು. ಎಲ್ಲಾ ಪಂಕ್ತಿ ಊಟಕ್ಕೆ ಕೂತಾದ. ತಂದು ಕೂಸಿನಿ ಹೆಣ ನಡಬರಕ್ ಹಾಕದು. ಹೌದು. ಹಾಕದ ಮ್ಯಾಗ ಎಲ್ಲಾರಿಗೆ ತುಕಾರಾಮ್ ಮಹಾರಾಜ್ ಹೇಳ್ತಾನ, ಏನತ್ರಿಪ್ಪ, ನಾವು ಮಾಡುವಂತ ಭಕ್ತಿ ಖರೇನೇ ಇತ್ತಪ್ಪ ಅಂದ್ರ ಈಗ ಎಲ್ಲಾರು ಎದ್ದು ಪಂಡ್ರಾಪುರ ಇಟ್ಟಲನ್ನ ಭಜನ ಮಾಡುವುದ. ನೋಡ್ರಿ, ಕೂಸು ಸತ್ತದ. ಸತ್ತವ್ರ ಮನ್ಯಾಗ ತುಕಾರಾಮ್ ಮಹಾರಾಜ ಭಜನ ಮಾಡ್ಲಕ್ಕ. ಹೌದು. ವೀಣ ಹಿಡಿದ್ರು, ತಂಬೂರಿ ಹಿಡ್ಕೊಂಡು ಸಂತ ತುಕಾರಾಮ ಇಟ್ಟಲ ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ಅಂತ ಹೇಳಿ ಪಂಡ್ರಾಪುರ ಇಟ್ಟಲನ್ನ ಭಜನ ಮಾಡ್ಲಕತ್ತಾನ. ಸತ್ತಂತ ಕೂಸ ಎದ್ದು ನಿಂತು ತುಕಾರಾಮನ ಕಾಲಿಗೆ ವಾದ ಅದು ಆತದ. ಇಟ್ಟಲ ಜೈ ಜೈ ಇಟ್ಟಲ ಜೈ ಜೈ ಇಟ್ಟಲ ಅಲ್ಲ. ಹೌದಪ್ಪ ಹೌದು. ಇದು ಭಕ್ತಿ. ಹೌದಪ್ಪ ಹೌದು. ಭಕ್ತಿದಿಂದ ಏನಾಗ್ಯದ, ಸತ್ತ ಕೂಸಿನ ಹೊಳ್ಳಿ ಕೊಟ್ಟವ್ರು ಯಾರು? ಭಕ್ತರು. ಹೌದಪ್ಪ ಹೌದು. ನೀ ದೇವರ ಹಂಗಲ್ಲ. ಏನು ಒಮ್ಮ ಕೊಡ್ತಿದಿ, ಒಮ್ಮ ಕಸಗೋತಿದಿ. ಕೊಟ್ಟು ಕಸ್ಕೊಂಡ್ಬಿಡುದು. ಕೊಟ್ಟ ಕಸಗೊಳುದು ಹೌದಾ ಬಹಳ ಅದ ನಿನ್ನಲ್ಲಿ. ಹೌದಪ್ಪ ಹೌದು. ಅದಕ್ಕ ಮುಂದಿನ ಸಂಧಿಗಿ ಹೌದು ತಂಗಿ ಏನೇ ಹೇಳಲ್ಲ. ಹೌದಿಲ್ಲ? ಹೌದು. ತಂಗಿ ಎತ್ತಿರ್ಬೇಕು. ಕೊಡುವುದನು ನನ್ನ ಕೈಯಾಗ್ಯದ. ಹೌದು. ಕಸ್ಕೊಳ್ಳೋದು ನನ್ನ ಕೈಯಾಗದ. ಕಸಗೊಳ್ಳೋದು ನಿನ್ನ ಕೈಯಾಗದ. ಕರೆ ಅಂತ ಕೆಟ್ಟ ಕೆಲಸ ಯಾವುದು ಮಾಡಬೇಡ. ನೀ ಅಟ್ಟ ಕಸಗೊಳ್ಳುವಂತ ನಿಮ್ಮ ದೇವ್ರಿದ್ರ ಈ ಭಕ್ತಿಗೆ ಯಾಕೆ ಮನಸ್ಸು ಸೋಲ್ತಿದ್ದ? ಭಕ್ತಿಗೆ ದೇವರು ಸೋತಲ್ಲಿ ಭಕ್ತಿಗೆ ದೇವರು ಸೋತೆ ಆ ಕೂಸ ಮತ್ತ ಮರಳಿ ಪ್ರಾಣ ಪಡೆದಾದನ್ನ ಆತ್ಮೀಯ ಬಂಧು. ಹೌದಪ್ಪ ಹೌದು. ಇನ್ನ ಇದರ ಪ್ರಕಾರ ನಮ್ಮ ತಂಗಿ ಬೋರಮ್ಮಗ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕೊಟ್ರ ಒಂದು ತಾಯಿ ಆದಿಶಕ್ತಿ ಬಗ್ಗೆ ಒಂದು ಪ್ರಶ್ನೆ ಕೇಳೋದು. ಅದು ತಮಗೆಲ್ಲರಿಗೆ ಹೇಳ್ರಲ್ಲ. ಅವಾಗ ಕೊಡ್ರ ಕೈ ಹೊಡಿಬೇಡ್ರಿ. ಕೈ ಇಲ್ಲಿ ನಿಮಗ ಯಾಕಪ್ಪ ಅಂತಂದ್ರ, ಯಾಕಪ್ಪ ಬರೀ ಏನ್ ಇವ್ರಿಬ್ರು ತಮ್ಮದೇ ತಾವ್ ಮಾಡ್ಲಕತ್ತಾರ. ಕಾಳಮ್ಮ ಇದೇನು ಕಾಳಿಕಾದೇವಿ ಇದೇನು ಹೇಳವಲ್ಲ. ಯಾಕ್ರಿ? ಅದನ್ನು ಬೇಕೇ, ಎಲ್ಲಾನು ಬೇಕೇ.
ಏನ್ ಕೇಳೋದು ನಮ್ಮ ತಂಗಿ ಒಂದು ಸಣ್ಣ ಪ್ರಶ್ನೆಯಪ್ಪ. ಏನ್ರಿ ಗೌಡ್ರ? ಈ ಕಾಳಿಕಾದೇವಿ ಮುಂದ ಪೋತರಾಜ ಬಂದ ಆಡ್ತಾನ ತಮಗೆಲ್ಲರಿಗೂ ಗೊತ್ತ. ಹಾ 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 ಪೋತರಾಜ ಇವ ಗಂಡಸ ಮಗ, ಹೌದಪ್ಪ ಹೌದು. ಹೌದಾ? ಹೌದು. ಪೋತರಾಜನ ಮಕಕ್ಕ ನಾನಾ ರೀತಿ ಬಣ್ಣ ಹಚ್ಕೊಂಡು ಬರ್ತಾನ, ಹೌದಪ್ಪ. ಹೌದಾ? ಆ ಪೋತರಾಜ ಅಟ್ಟಿ ಎಲ್ಲಾ ಬಣ್ಣ ಧರಿಸಲಿಕ್ಕೆ ಏನ ಕಾರಣ? ಹೌದಪ್ಪ. ಒಂದು ಹಿನ್ನೆಲೆ ಇರ್ತದ ಅದಕ್ಕೆ. ಕಾರಣ ಬೇಕಲ್ಲ. ಆ ಪೋತರಾಜ ಬಣ್ಣ ಧರಿಸಲಿಕ್ಕೆ ಏನ ಕಾರಣ? ಇನ್ನೊಂದು ತಾವೆಲ್ಲರೂ ನೋಡಿರಿ, ಮೇನ್ ಪ್ರಶ್ನೆ ಇಲ್ಲಿ ಅದ. ಏನಪ್ಪ ಮಾತ? ಬಣ್ಣದ ಒತ್ತಾಟಿ ದಂಡಿಗುಳಿಲಿ ಹೌದು. ದೇವಿ ಮೆರವಣಿಗೆ ಬರಬೇಕಾದ್ರೂ ಪೋತರಾಜ ದೇವಿ ಮ್ಯಾಗ ಸಿಟ್ಟಿಗೆ ಇರ್ತಿರ್ತ. ಹಾ 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 ನೋಡಿರೇನ್ರಿ? ನಾಲಿಗೆ ಕಡ್ಕೊಳ್ಳೋದು, ದೇವಿಗೆ ಬೈದಂಗೆ ಮಾಡೋದು ಮಾಡ್ತಿರ್ತಾರ. ಫುಲ್ ರಾವ್ ರಾವ್ ಇರ್ತಾನ, ದೇವಿಗೆ ಬೈದಂಗೆ ಮಾಡ್ತಾನ, ನಾಲಿಗೆ ಕಡ್ಕೊಳ್ಳೋದು ಮಾಡ್ತಾನ, ಲಡ್ ತಗೊಂಡ್ ಕಟ್ಕೋತಿರ್ತಾನ. ಸಡ್ ಅವನಿಗೆ ಅಟ್ಟ ಸಿಟ್ಟು ಬರಂಗ ಈ ದೇವಿ ಅವನಿಗೆ ಏನ್ ಮಾಡ್ಯಾಳ, ಅದ್ರ ಹಿನ್ನೆಲೆ ಏನಾಗಿತ್ತು, ಯಾಕ ಆ ದೇವಿಗೆ ಅವ ಬೈದ್ ಕರ್ಕೊಂಡು ಬರುತ್ತ. ಹೌದಾ? ಅವ ಬಂದ್ ಬೈದಾಗೆ ದೇವಿ ರಥ ಮುಂದಕ್ಕೆ ಸಾಗ್ತದ, ಅವ ಬರುತ್ತಾನ ದೇವಿ ರಥ ಮುಂದಕ್ಕೆ ಸಾಗ. ಶಬಾಷ್ ತಂಗಿ, ಇಲ್ಲಿ ಇದು ಒಂದು ಯಾಕ್ರಿ ಇವ್ರ ಬಗ್ಗೆ ಚರ್ಚೆ ಆಗ್ಯಾವನ್ರಿ ಹಿಂದೆ? ಅಲ್ಲ, ಕೇಳಬೇಕಾಗ್ತದ್ರಿ ವಿಷಯ. ಇಲ್ಲ ಇದು ಆಗ್ಯಾವಪ್ಪ ಅಂದ್ರ ಮತ್ ಹೊಸಾದ್ ಕೇಳೋದು, ಹೌದಿಲ್ರಿ? ಆಗ್ಯಾವಂದ್ರ ಇದನ್ನ ಬಿಟ್ಟು ಬ್ಯಾರೆ ಆಗಿಲ್ಲ ಆಗಿಲ್ಲ ಆಗಿಲ್ಲಲ್ರಿ? ಹಾ, ಹಾ ಅದಕ್ಕ ಇವು ಎರಡು ವಿಷಯ ಹೌದಾ? ಈ ಜನಕ್ಕೆ ತಿಳಿಯಂಗ. ಬರೋಕ ಏಯ್, ಹಾ ನೀ ಮಾತ್ನ್ಯಾಗ ಸಿಗಸ್ಬೇಡ. ಯಾಕ್ರಿ? ಅವ್ ಮ್ಯಾಗ ನಿಂತವ್ ತಂಗಿ ಎತ್ತಾನ, ನೀ ಯಾರ ಅಕ್ಕತ್ತಿದಿ, ನಿನಗ ವಯಸ್ಸೆಟ್ಟು ನನಗ ವಯಸ್ಸೆಟ್ಟು ಅಂದ್ರ ನೀ ಏನ್ ಹೇಳ? ಅದಕ್ಕ ಬೋರೋ ತಂಗಿ. ಹಾ ಹಾ ಇರ್ಲಿ, ಬಂಗಾರ ಗುಡಿ ಬೋರಮ್ಮ ನಿನ್ನ. ಹಾ ಸಿರ್ಸಲ್ದಾಗ ಬಂಗಾರ ಗುಡಿ ಬೋರಮ್ಮ ಹೆಂಗದಾಳ ನೋಡು. ಹಂಗ ನಮ್ಮ ತಂಗಿ, ಹೌದಾ? ಹೌದಿಲ್ಲ? ಇನ್ನೇನು ಹೆಚ್ಚಿಗೆ ಮಾತಾಡಿ ಹೌದಾ? ವ್ಯಾಳೆಗಳಿದಕ್ಕಿಂತ ಹೌದು. ಒಂದ್ 4 ನುಡಿ ಚಾಲ ಚಾಲ ಹಾಡಿ ಮಲತಾಯಿ ಮಕ್ಕಳ ಮ್ಯಾಗ ಹಾಡಿ ಹಾಡಿ ನಮ್ಮ ತಂಗಿಗೆ ಬಾಳೆ ಕೊಡೋನು. ಹೌದು. ಒಂದು ಸ್ವಲ್ಪ ಈ ಹಾಡಿನ ಮರ್ಮ ಬಹಳ ಚಂದದ ಕುತ್ತು ಕೇಳಿದ್ರೆ ಎಲ್ಲರಿಗೂ ತಿಳಿತದ. ಹೌದಪ್ಪ ಹೌದು. ಕುತ್ತು ಕೇಳಿದ್ರೆ ತಿಳಿತದ. ಇದ್ರೊಳಗ ಒಂದ್ ಸ್ವಲ್ಪ ಮಾತುಗಳನ್ನು ಬರ್ತಿರ್ತಾವ, ಮಾತಿನ ತಕ್ಕ ಹಾಡದ. ಹೌದು. ಇನ್ನ ಯಥಾ ಪ್ರಕಾರ 4 ನುಡಿ ಹಾಡಿ ಹಾಡಿ ನಮ್ಮ ತಂಗಿಗೆ ಪಾಳೆ ಕೊಡೋನು. ಆಯ್ತಾಯ್ತಾಯ್ತು.